ಏನಾದ್ರೂ ನಾವು ಮಕ್ಕಳಿಂದ ಹೆಸರು ಇಡ್ತೀವಿ, ಹೆಸರಿಟ್ಟಿದಂದ್ರ ಅದು ಯಾರು ಹಜರತ್ ಹೇಳಿದ್ರು, ಈ ಹೆಸರು ಇಸ್ಲಾಮಿನ ಪ್ರಕಾರ ಇಲ್ಲ, ಈ ರೀತಿ ನೀವು ಹೆಸರು ಇಟ್ಟಿದ್ದು ತಪ್ಪಾಯ್ತು, ಹೆಸರು ಇಡಬಾರ್ದಿತ್ತು. ಇನ್ನು ಬಾಂಗ್ ಅಜಾನ್ ನಲ್ಲಿ ಮತ್ತು ಎಲ್ಲರೂ ನಾವು ನಂಬ್ಕೊಂಡ್ಬಿಟ್ಟಿದ್ವಿ, ಇದೇ ಹೆಸರು ಇಟ್ಟಿಬಿಟ್ಟಿದ್ವು, ಏನ್ ಮಾಡ್ಬೇಕು ಒಂದು ಪ್ರಶ್ನೆ ಬರ್ತೈತಿ. ಹಂಗೇನಾದ್ರೆ ಕೆಟ್ಟವಾದ ನೀವು ಹೆಸರು ಇಟ್ಟಿದ್ರಪ್ಪ ಅಂದ್ರೆ ಬದಲಾವಣೆ ಮಾಡಬಹುದು. ಹದೀಸ್ ಮುಬಾರಕನ ಬಂದಿದೆ, ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಹೇಳಿದ್ದಾರೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಅಂತ ಏನಾದ್ರೆ ಹೆಸರುಗಳು ಕೆಟ್ಟವಾದ ಬಂದಿದ್ರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡ್ತಿದ್ರು, ಮೊದಲಿಗೆ ಆ ಹೆಸರನ್ನು ಬದಲಾವಣೆ ಮಾಡ್ತಿದ್ರು, ಚೇಂಜ್ ಮಾಡ್ತಿದ್ರು. ಏಕೆಂದ್ರೆ ಹೆಸರು ಕೆಟ್ಟವಾದದ್ದು, ಈ ಹೆಸರು ಇಡಬಾರ್ದಿತ್ತು, ನೀವು ಇಟ್ಟು ಬಿಟ್ಟಿದ್ರ, ಮೊದಲಿಗೆ ಚೇಂಜ್ ಮಾಡ್ತಿದ್ರು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಇಲ್ಲಿ ತನಕ ಬಂದಿದೆ, ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹಾನಿಂದ ವರದಿದೆ, ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹರು ಮಗಳಿನ ಹೆಸರು ಏನಿಟ್ಟಿದ್ರು, ಆಸಿಯಾ ಅಂತ ಇಟ್ಟಿದ್ರು. ಹಜರತ್ ಉಮರ್ ಅವರು ತನ್ನ ಮಗಳಿನ ಹೆಸರು ಆಸಿಯಾ ಅಂತ ಇಟ್ಟಿದ್ರು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇದು ಹೆಸರು ಗೊತ್ತಾಗಿದ ನಂತರ ಅವರು ಹೆಸರು ಮಾಡಿದ್ರು, ಬದಲಾವಣೆ ಮಾಡಿದ್ರು, ಚೇಂಜ್ ಮಾಡಿದ್ರು. ಆ ಹೆಸರು ತೆಗೆದು ಏನಿಟ್ರು, ಜಮೀಲಾ ಅಂತ ಇಟ್ಟರು, ಜಮೀಲಾ. ಅದಕ್ಕೆ ಸುನ್ನತಿನ ಪ್ರಕಾರ ನೀವು ಹೆಸರು ಚೇಂಜ್ ಮಾಡಬಹುದು, ಅದ್ರಾಗ ಏನಿಲ್ಲ. ಹಂಗೇನಾದ್ರೆ ಕೆಟ್ಟವಾದ ಹೆಸರು ಬಂದಿದ್ದಪ್ಪ ಅಂದ್ರೆ ಆ ಹೆಸರು ಬಂದಿದ ನಂತರ ಇಸ್ಲಾಂನಲ್ಲಿ ಆ ಹೆಸರು ಇಡಬಾರ್ದಿತ್ತು, ನಾವು ಹೆಸರು ಇಟ್ಟು ಬಿಟ್ಟಿದ್ದೀವಿ, ಈಗ ಏನ್ ಮಾಡ್ಬೇಕು, ಬಾಳೋದು ಇದೇನಿಲ್ಲ. ಸ್ವಲ್ಪ ಜನ ಟೆನ್ಷನ್ ತಗೊಂತಾರ, ಏನ್ ಮಾಡ್ಬೇಕು, ಆ ಹೆಸರು ನಾವು ಚೇಂಜ್ ಮಾಡ್ಬೇಕಿಲ್ಲ. ಹಂಗೇನಾದ್ರೂ ಇಸ್ಲಾಂನಲ್ಲಿ ಆ ಹೆಸರು ಇದ್ದಿದ್ದಿಲ್ಲ, ನೀವು ಇಟ್ಟು ಬಿಟ್ಟಿದ್ರ ಚೇಂಜ್ ಮಾಡಬಹುದು, ಅದರಾಗೇನಿಲ್ಲ. ठीक है. ಮತ್ತೆ ಇದ್ರ ಒಳಗೆ ಸ್ವಲ್ಪ ಜನರು ಏನಿರ್ತಾರ ಅಂದ್ರೆ, ಇಲ್ಲ ಹಜರತ್ ನಾವು ಹೆಸರು ಈ ರೀತಿ ಇಟ್ಟಿದೀವಿ, ಆ ಹೆಸರ ಪ್ರಕಾರ ಮಗು ಕೆಟ್ಟವಾದ ಕೆಲಸ ಮಾಡಕ್ ಹೊಂತಿದೆ, ಅಳೋದು ಚೀರಾಡ್ ಮಾಡ್ತೀವಿ. ಅದು ಕಾಮನ್, ಚಿಕ್ಕ ಚಿಕ್ಕ ಮಕ್ಕಳಿಗೆ ಇರೋದನ್ನೇ. ಯಾಕಂದ್ರೆ ಒಬ್ಬೊಬ್ರು ಮಕ್ಕಳು ಜಾಸ್ತಿ ಜಿದ್ ಇರ್ತಾರ, ಸ್ವಲ್ಪ ಮಕ್ಕಳು ಜಾಸ್ತಿ ಕಠಿಣ ಇದಿರ್ತಾರ, ಚೀರಾಡಿರ್ತಾರ, ಅಳೋರ್ ಇರ್ತಾರ. ಅದು ಹೆಸರಿಂದ ಏನ್ ಸಂಬಂಧ ಇರಂಗಿಲ್ಲ, ಹೆಸರಿಂದ. ठीक है. ಮೊದಲೇ ನಾವು ಇದು ತಿಳ್ಕೋಬೇಕು, ಹೆಸರಿಂದ ಅದು ಮಗುವಿನ ಮೇಲೆ ಏನ್ ಅಸರ ಬೆಳಂಗಿಲ್ಲ. ಅದು ಕಾಮನ್. ಬರ್ತಾ ಬರ್ತಾ ಒಂದು ಮಗು ಬೆಳಿಬೇಕಂದ್ರೆ ಎಲ್ಲಾ ತರದ್ದು ಕಷ್ಟಗಳು ದುಃಖಗಳು ಬರ್ತಾ ಇರ್ತೈತಿ. ಈಗ ಮನುಷ್ಯ ಜೀವನ ಮಾಡ್ಬೇಕಂದ್ರೆ ಕಷ್ಟಗಳು ದುಃಖ ಸಹಿಸ್ಕೊಂಡು ಮಾಡ್ತಾನೆ, ಆ ಮಗುನೇ ಮಗು ಅದು. ಇನ್ನು ಬಾಯಿ ಇಲ್ಲ ಮಗುಗೆ, ಮಗು ಏನಾದ್ರೆ ನೋವು ಆಗಿದ್ರೆ ಅಳ್ತೈತಿ, ಚೀರಾಡ್ತೈತಿ, ರಾತ್ರಿಯಲ್ಲಿ ಹೆದರ್ಕೊಂಡು ಎಳದ್ ಮಾಡ್ತೈತಿ. ಅದು ಕಾಮನ್, ಮಗುವಿನ ಇರೋದು. ಅದು ನಾವು ಎಲ್ಲ ತಿಳ್ಕೊಳ್ತಿಲ್ಲ, ಏನ್ ಮಾಡ್ತೀವಿ, ಮಗುವಿನ ಹೆಸರು ಈ ರೀತಿ ಇಟ್ಟಿದೀವಿ, ಅದ ಕಾರಣ ಹಿಂಗ ಆಗುಂತೈತಿ, ಇದೆಲ್ಲ ನಾವು ತಿಳ್ಕೊಬಾರ್ದು. ठीक है. ಮತ್ತು ಎರಡನೇ ಪ್ರಶ್ನೆ ನೋಡ್ರಿ, ನಮ್ಮ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟಿ ಬಂದಿತ್ತು. ಈಗ ಗಂಡು ಮಗುವಿನ ಹೆಸರು ಏನಂತ ಹೇಳಿಬೇಕು, ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಹೆಸರು ಯಾವ್ದಿದೆ ಹುಡುಗನಿಗೆ ಇಡುವುದು. ಗಂಡು ಹುಡುಗರು ಹುಟ್ಟಿ ಬಂದ ನಂತರ ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಒಳ್ಳೆಯವಾದ ಹೆಸರು ಯಾವ್ದಿದೆ, ಅಲ್ಲಾಹನಿಗೆ ಯಾವುದು ಹೆಸರು ಇಷ್ಟ ಇದೆ ಅತಿ ಜಾಸ್ತಿ. ಇವ್ರು ಹೇಳಿದ್ರು, ಹಜರತ್ ಅಬು ವಹಬ್ ಜಶೀರ್ ರಹಿಮತುಲ್ ರದಿಯಲ್ಲಾಹು ತಆಲಾ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಮಕ್ಕಳಿಗೆ ಅಂಬ್ಯಾ ಕರಾಮ್ ಅಲ್ಲಾಹನ ಪ್ರವಾದಿಗಳದ್ದು ಹೆಸರನ್ನು ಇಡ್ರಿ, ಅಲ್ಲಾಹನ ಪ್ರವಾದಿಗಳದ್ದು ಹೆಸರು ಇಡ್ರಿ ಗಂಡು ಹುಡುಗರಿಗೆ. ಮತ್ತು ಅಲ್ಲಾಹನ ಅತಿ ಶ್ರೇಷ್ಠವಾದ ಅಲ್ಲಾಹ ರಬ್ಬುಲ್ ಇಜ್ಜತ್ ಶ್ರೇಷ್ಠವಾದ ಹೆಸರುಗಳೇನಿದೆ ಅಲ್ಲಾಹನ ಸಮೀಪ, ಆ ಹೆಸರು ಯಾವ್ದಿದೆ, ಮೊದಲೇ ಹೆಸರು ಅಬ್ದುಲ್ಲಾ ಹೆಸರು, ಇದು ಅಲ್ಲಾಹನ ಸಮೀಪ ಅತಿ ಶ್ರೇಷ್ಠವಾದ ಒಳ್ಳೆಯವಾದ ಹೆಸರಿದೆ, ಅಬ್ದುಲ್ಲಾ. ಎರಡನೇ ಹೆಸರು ಏನಿದೆ, ಅಬ್ದುರ್ ರಹಿಮಾನ್ ಅಂತ ಇದೆ. ಮತ್ತು ಅತಿ ಜಾಸ್ತಿ ಶ್ರೇಷ್ಠವಾದ ಹೆಸರುಗಳಲ್ಲಿ ಬಂದಿದೆ ಹಾರಿಸ್, ಇದಕ್ಕಿಂತ ಅತಿ ಜಾಸ್ತಿ ಶ್ರೇಷ್ಠವಾದ ಒಳ್ಳೆಯವಾದ ಹೆಸರು ಯಾವುದು ಬಂದಿದೆ, ಹಾರಿಸ್ ಅಂತ ಬಂದಿದೆ, ಮತ್ತು ಹಮ್ಮಾಮ್ ಅಂತ ಬಂದಿದೆ. ಮತ್ತು ಅತಿ ಜಾಸ್ತಿ ಕೆಟ್ಟವಾದ ಹೆಸರು ಹರಬ್ ಮತ್ತು ಮರ್ರಾ ಅಂತ ಬಂದಿದೆ. ಇದು ಅತಿ ಜಾಸ್ತಿ ಕೆಟ್ಟವಾದ ಹೆಸರು, ಹರಬ್ ಮತ್ತು ಮರ್ರಾ ಅಂತ ಬಂದಿದೆ. ಈ ನಾವು ತಿಳ್ಕೋಬೇಕು. ಹರಿ ಅತಿ ಒಳ್ಳೆಯವಾದ ಹೆಸರು ಯಾವ್ದಿದೆ, ಅಬ್ದುಲ್ಲಾ ಮತ್ತು ಇಲ್ಲಾಂದ್ರೆ ಅಬ್ದುರ್ ರಹಿಮಾನ್, ಈ ರೀತಿ ಇದೆ. ಮತ್ತು ಮೂರನೇ ಪ್ರಶ್ನೆ ಮಾಡಕ್ ಕುಂತಿದ್ದಾರೆ ಇವರು, ಈಗ ಹೆಸರು ನಾವು ಇಟ್ಟಿದ್ವಿ, ಸ್ವಲ್ಪ ಜನರು ಬೇರೆ ಹೆಸರಿಂದ ಕರೀತಾರ, ಮಕ್ಕಳಿಗೆ ಬೇರೆ ಹೆಸರಿಂದ ಕರಿತಿರ್ತಾರ. ಅದು ಯಾವ ರೀತಿ ಅಂದ್ರೆ, ಈಗ ನಾವು ಯಾರಾದ್ರೆ ಗಫೂರ್, ಅಬ್ದುರ್ ರಹಿಮಾನ್, ಅಬ್ದುರ್ ರಜಾಕ್ ಅಂತ ನಾವು ಇಟ್ಟಿದೀವಿ, ಇಟ್ಟಿದ ನಂತರ ಜನರು ಅಬ್ದುರ್ ರಜಾಕ್ ಅಂತ ಕರ್ಯಾಕುಂತಿಲ್ಲ, ಬೇರೆ ಹೆಸರನ್ನ ಕರ್ಯಾಕುಂತಿದ್ದಾರೆ. ನನ್ನ, ಪುನ್ನ, ಮುನ್ನ, ಪಪ್ಪು, ಟಿಂಗು, ಏನೇನು ಹೆಸರು ಕರ್ಯಾಕುಂತಿದ್ದಾರ. ಆ ಜನರು ಮಾಡ್ತಾರ, ಆ ರೀತಿ ನಾವು ಏನ್ ಕರಿತೀವಿ, ಓ ಮುನ್ನ, ಓ ಪಪ್ಪು, ಓ ಟಿಂಗು, ಓ ಛೋಟು, ಈ ಕರೀದು ಎಲ್ಲಾರು ರೂಢಿ ಬಿದ್ದಿರ್ತೀವಿ ಹೆಸರು ಕರೀದು. ಈಗ ಯಾರಾದ್ರೂ ಹೊರಗಿನ ಬಂದಿದ ನಂತರ ಆ ಹುಡುಗನ ಹೆಸರೇನು, ಮುನ್ನ ಹೆಸರು, ಇದು ಎಂತ ಹೆಸರು, ನಿಜವಾಗಿನೇ ಇಟ್ಟಿದ್ದು ಹೆಸರನ್ನೇ ಗೊತ್ತಿರಂಗಿಲ್ಲ ಜನರಿಗೆ, ಎಲ್ಲಾರು ಅದನ್ನೇ ಹೇಳಕ್ ಶುರು ಮಾಡಿಬಿಡ್ತಾರ. ಅವ ಮುನ್ನ, ಇವ ಛೋಟು, ಅವ ಟಿಂಗು, ಅವ ಪಿನ್ನು. ಈ ರೀತಿ ಬೇರೆ ಬೇರೆ ಹೆಸರಿಂದ ನಾವು ಕರಿಬಾರ್ದು. ಏನ್ ಹೆಸರಿದೆ ಅದೇ ಹೆಸರಿಂದ ಕರೆಯೋದ್ ಪ್ರಯತ್ನ ಮಾಡ್ರಿ. ಮತ್ತು ಇವ್ರು ಹೇಳಿದ್ರು, ಅಬ್ದುರ್ ರಜಾಕ್ ಮತ್ತು ಅಬ್ದುರ್ ರಹಿಮಾನ್, ಅಬ್ದುಲ್ ಗಫೂರ್, ಇದು ಹೆಸರಿದೆ. ಬರೀ ರಹಿಮಾನ್ ಈ ರೀತಿ ನಾವು ಕರಿಬಾರ್ದು ಮಕ್ಕಳಿಗೆ.
ಅಬ್ದುಲ್ ರಹಿಮಾನ್ ಅಂತ ಕರಿಬೇಕು, ಅಬ್ದುಲ್ ರಹಿಮಾನ್. ಮತ್ತು ಅಬ್ದುಲ್ ರಜಾಕ್ ಅಂತ ಕರಿಬೇಕು, ಏ ರಜಾಕ್ ಬಾಪ, ಈ ರೀತಿ ನಾವು ಕರಿಬಾರ್ದು. ಅಬ್ದುಲ್ ರಜಾಕ್ ಯಾನಿ ರಜಾಕಿನ ಭಕ್ತ, ರಜಾಕಿನ ಸೇವಕ. ಅಬ್ದುಲ್ಲಾ ಅಲ್ಲಾಹನ ಸೇವಕ. ಮತ್ತು ಮುಂದೆ ಹೇಳಿದ್ರು ಇವರು ಅಲ್ಲಾಹನ ಪ್ರವಾದಿಗಳದು ಹೆಸರು ಇಡಬಹುದು. ಹೆಸರು ಇಟ್ಟಿದ್ರೆ ಅಲ್ಲಾಹನ ಪ್ರವಾದಿಗಳ ಹೆಸರು ನಾವು ಯಾವ ರೀತಿ ಇಡಬೇಕು? ಮುಹಮ್ಮದ್, ಅಹಮದ್ ಈ ರೀತಿ ಇಡಬಾರ್ದು. ಗುಲಾಮೆ ಮುಹಮ್ಮದ್, ಗುಲಾಮೆ ಮುಹಮ್ಮದ್, ಇಲ್ಲ ಅಂದ್ರೆ ಗುಲಾಮೆ ನಬಿ, ಗುಲಾಮೆ ರಸೂಲ್, ಈ ರೀತಿ ಹೆಸರಿಡ್ರಿ. ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರೆ ಈ ಒಂದು ಹೆಸರೇನು ಅಹಮದ್, ಮುಹಮ್ಮದ್, ರಸೂಲ್, ನಬಿ, ಈ ರೀತಿ ನಾವು ಹೆಸರು ಇಡಬಾರ್ದು. ಇಟ್ಟಿದ್ರೆ ಏನ್ ಇಡ್ಬೇಕು? ಗುಲಾಮೆ ನಬಿ, ಗುಲಾಮೆ ರಸೂಲ್, ಗುಲಾಮೆ ಮುಹಮ್ಮದ್, ಗುಲಾಮೆ ಅಹಮದ್, ಈ ರೀತಿ ಹೆಸರು ಹಿಡಿದು ಪ್ರಯತ್ನ. ಇದು ಅಲ್ಲಾಹನ ಪ್ರವಾದಿಗಳಲ್ಲಿ ಹೆಸರುಗಳನ್ನು ಬರುತ್ತದೆ. ಮತ್ತು ಇವರು ಮುಂದೆ ಪ್ರಶ್ನೆ ಮಾಡಕೊಂತಿದ್ದಾರ, ಜನರಿಗೆ ನಗಸೋದಕ್ಕೆ ಸುಳ್ಳು ಹೇಳೋದು ಸರಿ ಇದೇನಿಲ್ಲ. ಜನರಿಗೆ ನಗಸೋದಕ್ಕೆ ಬಹಳಷ್ಟು ಜನರು ಈ ರೀತಿ ಮಾಡ್ತಿರ್ತಾರೆ. ಏನಾದ್ರೆ ನಕಲಿ ಹೇಳೋದು, ಜನರಿಗೆ ನಗ್ಸೋದು, ಆ ರೀತಿ ಮಾಡ್ತಿರ್ತಾರ. ಆ ರೀತಿ ಸರಿ ಇದೇನಿಲ್ಲ ಅಂತ ಹೇಳಕೊಂತಿದ್ದಾರೆ ಇವರು. ಇಸ್ಲಾಂನಲ್ಲಿ ಜನರಿಗಾಗಿ ನಗಸೋದಕ್ಕೆ ಸುಳ್ಳು ಹೇಳೋದು ಅನುಮತಿ ಇಲ್ಲ, ಜಾಯಿಜ್ ಇಲ್ಲ, ಹರಾಮ್ ಇದೆ. ಜನರಿಗೆ ನಗ್ಸೋದಕ್ಕೆ ಸುಳ್ಳು ಹೇಳಬಾರ್ದು ನಾವು, ಅದು ನಮ್ಮ ಇಸ್ಲಾಂನಲ್ಲಿ ಅನುಮತಿ ಇಲ್ಲ. ಈ ಬಹಳಷ್ಟು ಜನರು ಬ್ಯಾರ್ಯರಿಗೆ ಹಾಗೆ ಸುಮ್ಮನೆ ಕುಂತಿದಾರಪ್ಪ, ಏನಾದ್ರೆ ಸುಳ್ಳು ಹೇಳಿ ನಗಸ್ಬಿಡೋದು, ಅದು ಜಾಯಿಜ್ ಇಲ್ಲ ನಮ್ಮ ಇಸ್ಲಾಂನಲ್ಲಿ. ಆ ರೀತಿ ನಗಸಬಾರ್ದು ನಾವು, ಸುಳ್ಳು ಹೇಳಿ ಅನುಮತಿ ಇಲ್ಲ. ಏಕೆಂದ್ರೆ ಹದೀಸ್ ಮುಬಾರಕನಲ್ಲಿ ಬಂದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ವ್ಯಕ್ತಿ ಶರ್ವನಾಸ್ ಆಗುತ್ತಾನೆ. ಯಾವುದೇ ವ್ಯಕ್ತಿ ಜನರಿಗಾಗಿ ಸುಳ್ಳು ಹೇಳಿ ಏನ್ ನಗ್ಸಾಕೊಂತಿದ್ದಾನೆ ಆ ವ್ಯಕ್ತಿ ಶರ್ವನಾಸ್ ಆಗುತ್ತಾನೆ. ನಮ್ಮ ಹೃದಯದ ಬೆಳಕು ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂತಿದ್ದಾರೆ, ಆ ವ್ಯಕ್ತಿ ಸರ್ವನಾಶ ಆಗುತ್ತಾನೆ ಯಾರು ಸುಳ್ಳು ಹೇಳಿ ನಗ್ಸಾಕೊಂತಿದ್ದಾರೆ. ಇದರಿಂದ ನಮ್ಗೆ ಏನ್ ತಿಳಿತು? ಸುಳ್ಳು ಹೇಳಿ ಜನರಿಗೆ ನಾವು ಯಾವತ್ತೂ ನಗಸಬಾರದು. ಮತ್ ಮುಂದೆ ಹೇಳಕ್ ಕುಂತಿದ್ದಾರೆ ಅವರು, ಸುಳ್ಳು ಹೇಳೋದು ಚಿಕ್ಕವಾದ ಪಾಪ ಇದೆ, ದೊಡ್ಡವಾದ ಪಾಪ ಇದೆ. ಸುಳ್ಳು ಹೇಳೋದು ಈ ಬಹಳ ಜನ ಏನ್ ಮಾಡ್ತಾರೆ, ಅದೇ ಏನು ಸುಳ್ಳು ಹೇಳಿದ್ ನಡೀತಿತ್ತು, ಒಂದು ಸಾರಿ ಹೇಳ್ತೀಯ ಅದ ಏನು, ಇವತ್ತು ಒಂದ್ ಸಾರಿ ಹೇಳಿಬಿಡ ಸುಳ್ಳು ಏನಾಗ್ತೈತಿ, ಅವ್ರು ಏನ್ ನಂಬ್ತಾರೇನು ಗೊತ್ತಾಗ್ತಿಲ್ಲ, ಹೇಳಿ ಸರಿ ಬಿಡತ್ತಪ್ಪ, ಅದ್ರಾಗ ಏನಾಗಿಲ್ಲ. ಇಂತಹ ಜನರ ಬಾಳ ಮಂದಿ ನೋಡ್ರಿ ಪ್ರಶ್ನೆ ಚಲೋ ಮಾಡಿದಾರ. ಸುಳ್ಳು ಹೇಳೋದು ಏನು ದೊಡ್ಡವಾದ ಪಾಪ ಇದೆ, ಏನು ಚಿಕ್ಕವಾದ ಪಾಪ ಇದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 5 ಮಾತುಗಳಿಗೆ ದೊಡ್ಡವಾದ ಪಾಪಗಳು ಹೇಳಿದ್ದಾರೆ. ಇದು 5 ಕೆಲಸಗಳು ದೊಡ್ಡವಾದ ಪಾಪನಲ್ಲಿ ಬರುತ್ತದೆ. ಅದು 4 ಕೆಲಸಗಳು ದೊಡ್ಡ ಪಾಪನಲ್ಲಿ ಬರುತ್ತದೆ. ಅದು 4 ಕೆಲಸಗಳು ಯಾವುದು? ಮೊದಲ ಕೆಲಸ ನೋಡ್ರಿ, ಅಲ್ಲಾಹನ ಜೊತೆ ಬ್ಯಾರೆ ಜನರಿಗೆ ಬರಾಬರಿ ಮಾಡೋದು, ಏನೇ ಶರೀಕ ಮಾಡೋದು, ಅಲ್ಲಾಹನ ಬರಾಬರಿ ಬ್ಯಾರೆರಿಗೆ ನಿಂದ್ರಿಸೋದು, ಇದು ದೊಡ್ಡವಾದ ಪಾಪ. ಯಾವತ್ತೂ ಈ ಕೆಲಸ ಮಾಡಬಾರ್ದು. ಅಲ್ಲಾಹನ ಬರಾಬರಿ ಇದ್ದಾರೆ ಇವರು, ಮಾಜ್ ಅಲ್ಲಾಹ್ ನಮ್ಗೆ ಕ್ಷಮೆಯನ್ನು ಮಾಡಿ, ಈ ರೀತಿ ಹೇಳ್ತಾರ. ಅಲ್ಲಾಹನ ಬರಾಬರಿ ಇದಾರ ಅಂಕಿನ ಮ್ಯಾ ಅಲ್ಲಾಹನಾಗಿನ ನಂತರ ಇವ್ರ ಒಳಗಿನ ದೊಡ್ಡವಾದ ಶಕ್ತಿ, ಈ ರೀತಿ ಇಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ಶಿರ್ಕಿನ ಕೆಲಸ, ದೊಡ್ಡವಾದ ಪಾಪನ ಕೆಲಸ. ಈ ರೀತಿ ನಾವು ಮಾಡಬಾರ್ದು. ಮತ್ತು ಮುಂದೆ ಹೇಳಿದ್ರು, ತಾಯಿಯ ತಂದೆಗೆ ನೋವು ಕೊಡುವ, ಹಿಂಸೆ ಕೊಡುವ ವ್ಯಕ್ತಿ, ಇದು ದೊಡ್ಡವಾದ ಪಾಪ ಇದೆ. ತಾಯಿ ತಂದೆಗೆ ಯಾವತ್ತೂ ನಾವು ನೋವು ಕೊಡಬಾರ್ದು. ಅವ್ರ ಮಾತನ್ನು ಕೇಳಬೇಕು. ತಾಯಿ ತಂದೆ ಗೌರವ ಮರ್ಯಾದೆ ಕೊಡಬೇಕು. ಯಾರು ವ್ಯಕ್ತಿ ಜನರು ತಾಯಿ ತಂದೆಗೆ ನೋವು ಕೊಡಾಕಿದ್ದಾರೆ, ಹಿಂಸೆ ಏನೇ ಇಂಥ ಮಾತುಗಳು ಹೇಳಿ ಅವ್ರಿಗೆ ಬೈಯೋದು ಯಾವುದೇ ತರಹದ ತಾಯಿ ತಂದೆ ಮಾತು ಕೇಳಕ್ ಕುಂತಿಲ್ಲ, ಅಂತಹ ವ್ಯಕ್ತಿ ದೊಡ್ಡವಾದ ಪಾಪ ಮಾಡಕ್ ಕುಂತಿದ್ದಾನೆ. ಇದು 2ನೇ ಕೆಲಸಗಳಲ್ಲಿ ಬರ್ತದೆ. 3ನೇದು ಕೆಲಸ, ನಾ ಹಕ್ ಕೊಲೆ ಮಾಡುವುದು. ಯಾವುದೇ ತಪ್ಪು ಇದ್ದಿದ್ದಿಲ್ಲ ಆ ವ್ಯಕ್ತಿದು, ಹೋಗಿ ಹಾಗೆ ಕೊಲೆ ಮಾಡಿಬಿಟ್ರು, ಇದು ದೊಡ್ಡವಾದ ಪಾಪ ಇದೆ. ಇದು ಮಾಡಬಾರದು ಕೆಲಸ. ಮತ್ತು 4ನೇ ಮಾತು ನೋಡ್ರಿ, ಸುಳ್ಳು ಹೇಳುವುದು ದೊಡ್ಡವಾದ ಪಾಪ ಇದೆ. ಸುಳ್ಳು ಹೇಳುವುದು ಚಿಕ್ಕವಾದಲ್ಲ, ದೊಡ್ಡವಾದ ಪಾಪ ಇದೆ ಸುಳ್ಳು ಹೇಳುವುದು. ಅಲ್ಲಾಹ್ ಅಕ್ಬರ್, ಗುನಾಹೆ ಕಬೀರ. ಅಲ್ಲಾಹ್ ನಮ್ಮೆಲ್ಲರಿಗೆ ಸುಳ್ಳು ಹೇಳಿಂದ ದೂರ ಆಗೋದು ತೌಫೀಕು ನೀಡಲಿ. ಎಲ್ಲಾರು ಬೀಜ ಹಿದಾಯತ್ ಕೊಳ್ಳಿ ನಮ್ಮೆಲ್ಲರಿಗೆ. ಮತ್ತೆ ಮುಂದೆ ಹೇಳಕ್ ಕುಂತಿದ್ದಾರೆ ಅವರು, ಇಸ್ಲಾಮನಲ್ಲಿ ಎಷ್ಟು ಜಗದಲ್ಲಿ ಸುಳ್ಳುವನ್ನು ಹೇಳಬಹುದು, ಇಸ್ಲಾಂನಲ್ಲಿ ಎಷ್ಟು ಜಗದಲ್ಲಿ ಸುಳ್ಳುವನ್ನು ಹೇಳಬಹುದು. ಇಸ್ಲಾಂನಲ್ಲಿ ಎಷ್ಟು ಜಗದಲ್ಲಿ ಸುಳ್ಳುವನ್ನು ಹೇಳಬಹುದು. ಈ ಸುಳ್ಳು ಹೇಳೋದು ದೊಡ್ಡವಾದ ಪಾಪನ ಇದೆ. ಮತ್ತು ಎಷ್ಟು ಜಗದಲ್ಲಿ ನಾವು ಸುಳ್ಳು ಹೇಳಬಹುದು, ಮನಸ್ಸಾಗ್ತೈತಿ ಹೇಳಬೇಕಪ್ಪ ಅನ್ನೋದು, ಎಲ್ಲೇ ನಾವು ಹೇಳಬಹುದು ಸುಳ್ಳು. ಇವರು ಹೇಳಾಕೊಂತಿದ್ದಾರ, ಶರೀಯತಿನ ಪ್ರಕಾರ 3 ಜಗದಲ್ಲಿ ನೀವು ಸುಳ್ಳು ಹೇಳಬಹುದು. ಇಸ್ಲಾಂನಲ್ಲಿ 3 ಜಗದಲ್ಲಿ ಸುಳ್ಳುವನ್ನು ಹೇಳಬಹುದು.
ಹದೀಸ್ ಮುಬಾರಕ ಇದೆ. ಹಜರತ್ ಆಸ್ಮಾ ಬಿಂತೆ ಯಜೀದ್ ರದಿಯಲ್ಲಾಹು ತಆಲಾ ಅನ್ಹನಿಂದ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸುಳ್ಳು ಎಲ್ಲಾ ಜಗದಲ್ಲಿ ಹೇಳಬಾರದು, ಆದ್ರೆ 3 ಜಗದಲ್ಲಿ ಹೇಳಬಹುದು. ಆ 3 ಜಗ ಯಾವುದು? ಪುರುಷ ಹೆಂಡತಿ ಯಾನೆ ಹೆಣ್ಣ ಮಗಳಿನ ಸಂತೋಷಗಾಗಿ ಸುಳ್ಳು ಹೇಳಬಹುದು. ಈಗ ಗಂಡ ಇದ್ದಾನೆ, ಹೆಂಡತಿಗೆ ಏನಾದ್ರೂ ಹೇಳಿ ಸಂತೋಷ ಪಡಬೇಕು, ಏನಾದ್ರೂ ಕುಡಿದು ಕೆಲಸ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ರೆ ನಾವು ಡಿವೈಡ್ ಆಗ್ತೀವಿ. ಇಲ್ಲಪ್ಪ, ನನ್ನಿಂದ ಹೆಂಡತಿ ದೂರ ಆಗ್ಬಾರ್ದು, ಏನಾಗಲಿ ಹೆಂಡತಿ ನನ್ನ ಜೊತೆನೇ ಇರಬೇಕು, ನನ್ನ ಸಮೀಪನೇ ಇರಬೇಕು. ಆ ರೀತಿ ಕುಡಿಸೋದು ಕೆಲಸ ಮಾಡೋ ಸಂದರ್ಭದಲ್ಲಿ ನೀವು ಏನಿದೆ ಸುಳ್ಳುವನ್ನು ಹೇಳಬಹುದು, ಅದರಾಗ ಏನಿಲ್ಲ. ಹರಿ ಸುಳ್ಳು ಹೇಳಬಹುದು. ಮತ್ತು ಎರಡನೇದು, ಯುದ್ಧನಲ್ಲಿ ಸುಳ್ಳು ಹೇಳಬಹುದು, ಅನುಮತಿ ಇದೆ. ಯುದ್ಧನಲ್ಲಿ ಸುಳ್ಳು ಹೇಳಬಹುದು. ಈಗಿನ ಯುದ್ಧ ಅಲ್ಲ, ಈಗಿನ ಕಾಲದು. ಈಗಿನ ಯುದ್ಧ ಹೆಂಗಿದೆ? ಮನೆ ಮೇಲೆ ಡಬರಿ ಎತ್ಕೊಂಡು ಹೊಡೆಯೋದು, ಕಟ್ಟಿಗೆ ಎತ್ಕೊಂಡು ಮುರಿಯೋದು. ಅವಾಗ ಯುದ್ಧ ಇತ್ತು, ದೊಡ್ಡ ದೊಡ್ಡ ಯುದ್ಧಗಳು ಇತ್ತು, ಅದು ಮಾತು ಬೇರೆ. ಈಗಿನ ಯುದ್ಧಗಳಲ್ಲಿ, ಜಗಳಾಟಗಳಲ್ಲಿ ಸುಳ್ಳು ಹೇಳಕ್ ಬರಂಗಿಲ್ಲ. ಹರಿ. ಮತ್ತು ಮೂರನೇದು, ಜನರು ಡಿವೈಡ್ ಆಗಕುಂತಿದ್ದಾರೆ ಇಲ್ಲಿ. ಉದಾಹರಣೆಗಾಗಿ ಅಲ್ಹಮ್ದುಲಿಲ್ಲಾ ಒಂದೇ ವಾಣಿಯಲ್ಲಿ ಇದಾರಪ್ಪ, ಆದ್ರೆ ನಾವು ಏನಾದ್ರೂ ಮಾತು ಹೇಳಿದ್ರೆ ಇವರು ಹೊಂದಾಣಿಕೆ ಚಲೋ ಐತಿ, ಮುಂಚೆನೆ ಚಲೋಗಿ ಕೂಡಿಗಿದ್ದಾರೆ, ಇವರು ಕೂಡಿನೇ ಇದಾರ. ಈಗ ನಾನು ಈ ಮಾತು ಏನಾದ್ರೂ ಬೈ ಚಾನ್ಸ್ ಹೋಗಿ ಹೇಳಿದ್ರೆ, ತಪ್ಪು ನಾನು ನೋಡಿದ್ದೇನೆ ಹೇಳಿದ್ರೆ ಡಿವೈಡ್ ಆಗಿಬಿಡ್ತಾರೆ ಇವರು. ಇವರು 100 ಜನರು ಬೇರೆ ಆಗ್ತಾರ, ಇವರು 100 ಜನರನ್ನೇ ಬೇರೆ ಆಗ್ತಾರ. ಈ ಕುಡಿಸೋದಕ್ಕೆ, ಜನರಿಗೆ ಕುಡಿಸೋದಕ್ಕೆ ಏನಿದೆ, ನೀವು ಸುಳ್ಳು ಹೇಳಬಹುದು, ನಿಮ್ಗೆ ಅನುಮತಿ ಇದೆ. ಮುರಿಯೋದಕ್ಕೆ ಅಲ್ಲ, ಕುಡಿಸೋದಕ್ಕೆ. ಜನರನ್ನ ಪ್ರೀತಿಯನ್ನು ನಾವು ಪಡಿಸ್ಬೇಕು, ಅವ್ರಿಗೆ ಕೊಡಿಸ್ಬೇಕು. ಇಂತಹ ಸಂದರ್ಭದಲ್ಲಿ ನಿಮ್ಗೆ ಅನುಮತಿ ಇದೆ. ಜನರು ಇಂತಹ ಕೆಲಸಗಳಿಗೆ ಸುಳ್ಳು ಹೇಳಕ್ ಕುಂತಿಲ್ಲ. ಮೊದಲು ಹೋಗಿಲ್ಲ, ಏನಾದ್ರೂ ಸುಳ್ಳು ಹೇಳಿ ಮೊದಲಿಗೆ ಡಿವೈಡ್ ಮಾಡಾಕುಂತಾರ. ಸರಿ ಬೆಂಕಿ ಹಚ್ಚಿಯವ್ರಿಗೆ ಏನು ಡಿವೈಡ್ ಮಾಡಿಬಿಡ್ತಾರ. ದೊಡ್ಡ ನೋಡ್ರಿ ಮುಂದೆ. ಈಗ ನಾವು ಇವರು ಮುಂದೆ ಹೇಳಕ್ ಕುಂತಿದಾರ, ಹಜರತ್ ನಾವು ಬ್ಯಾರೆ ಮನೆಗೆ ಹೋಗಿದ್ವಿ. ಹೋಗಿದ ನಂತರ ಆ ಮನೆಯವ್ರು ನಮ್ಗೆ ಊಟಕ್ಕೆ ಕರೀದ್ರು, ಚಾಯ್ ಕುಡಿಯಕ್ ಕರೀದ್ರು, ಜ್ಯೂಸ್ ಕುಡಿಯಕ್ ಕರೀದ್ರು. ಹೋಗಿದ್ವಿ ಮನೆಯಲ್ಲಿ, ಅವ್ರು ಊಟ ಕುಂತಿದ್ರು. ಬಾರ್ರಿ ಚಾ ಕುಡಿ, ಬಾರಿ ಊಟ ಮಾಡ್ಬಾರ್ರಿ. ಅಲ್ಲಿ ಹೋಗಿ ನಂತರ ನಾವು, ಇಲ್ಲ ನಂದು ಹೊಟ್ಟೆ ತುಂಬಿದಿದೆ, ನಾನು ಹೊಟ್ಟೆ ಪವರ್ಫುಲ್ ಆಗಿದ್ದೇನೆ, ನಾನು ಬಹಳ ಮುಂಚೆನೆ ಊಟ ಮಾಡಿ ಬಂದಿದ್ದೇನೆ, ನಾನು ಊಟ ಮಾಡಂಗಿಲ್ಲ. ಈ ರೀತಿ ಹೇಳೋದು ಸುಳ್ಳು ಇದೇನಿಲ್ಲ ಹಜರತ್. ಇವ್ರು ಪ್ರಶ್ನೆ ಮಾಡಿದ್ದಾರೆ. ನೀವು ಯಾರಾದ್ರೆ ಮನೆಗೆ ಹೋಗಿದ ನಂತರ, ಅವರು ಹೋಗಿದ್ರಪ್ಪ, ಈಗ ಅತಿಥಿ ಆಗ್ಲಿ ಎಷ್ಟು ದಿನ ಆಗಿದ ನಂತರ ಹೋಗ್ಲಿ, ಅವ್ರು ಚಾ ಕುಡಿಯಾಕ ಕರಿದ್ರು, ಶರ್ಬತ್ ಕುಡಿಯಾಕ ಕರಿದ್ರು, ಊಟ ಮಾಡಕ್ ಕರಿದ್ರು ಅಂದ್ರೆ, ಆ ಜಗದಲ್ಲಿ ಹೋಗಿದ ನಂತರ ಅವ್ರು ಊಟಕ್ಕೆ ಕರೆದ ನಂತರ ನೀವು ಹೇಳ್ಕೊಂತೀರ, ಇಲ್ಲ ನನ್ನ ಹೊಟ್ಟೆ ತುಂಬಿದಿದೆ, ಹೊಟ್ಟೆಯಲ್ಲಿ ಜಗಾನೇ ಇಲ್ಲ ತಿನ್ನೋದಕ್ಕೆ. ಈ ರೀತಿ ಮಾತು ಹೇಳಿ ನಾವು ಬರ್ತಾ ಇರ್ತೀವಿ. ಆದ್ರೆ ನಮ್ಮ ಹೊಟ್ಟೆಯಲ್ಲಿ ಜಗಾನ ಖಾಲಿನೇ ಇರ್ತೈತಿ. ಖಾಲಿನೇ ಇರ್ತೈತಿ. ಖಾಲಿನೇ ಇರ್ತೈತಿ. ಜಗದಲ್ಲಿ ಹೊಟ್ಟೆಯಲ್ಲಿ ಜಗ ಇಲ್ಲ ಅಂತಿಲ್ಲ, ಜಗದ ಇಲ್ಲೇ ಇರ್ತೈತಿ. ಒಂದು ಹನಿ ನೀರು ಕುಡಿಯೋದಕ್ಕೆ ನಮ್ಗೆ ಇರ್ತೈತಿ. ಆ ರೀತಿ ನಾವು ಸುಳ್ಳು ಹೇಳಿ ಬರಬಾರ್ದು. ಜಗ ಇದೆ, ಆದ್ರೆ ಜಗ ಇಲ್ಲ ಅಂತ ನಾವು ನೀರು ಕುಡಿದು ಬಿಟ್ಟು ಬರೋದು, ಊಟ ಮಾಡೋದು ಬಿಟ್ಟು ಬರೋದು, ಇದು ಏನಿದೆ ಸುಳ್ಳಿನಲ್ಲಿ ಬರ್ತೈತಿ. ಏನಿದೆ ಸುಳ್ಳಿನಲ್ಲಿ ಬರ್ತೈತಿ. ಇಂತಹದ್ದು ಅಕ್ಷರಗಳು ಯಾವತ್ತೂ ಬಳಸಬಾರ್ದು. ಅವ್ರು ಕರೆಯಾಕ ಕುಂತಿದಾರ, ಇಲ್ಲಮ್ಮ ನಾನು ಹೊಟ್ಟೆ ತುಂಬಿದೆ, ಆದರೆ ಒಂದು ಗ್ಲಾಸ್ ನೀರು ಕೊಡು, ಅಷ್ಟು ಸಾಕು. ಚಾ ಕೂಡ ಕರೆದ್ರ, ಆಯ್ತು ಅಲ್ಹಮ್ದುಲಿಲ್ಲಾ ನಾನು ಚಾ ಕುಡಿದು ಹೋಗ್ತೀನಿ ಸ್ವಲ್ಪ. ಸುಮ್ನೆ ಇಲ್ಲ ನನ್ನ ಹೊಟ್ಟೆ ತುಂಬಿದಿದೆ, ನಾನು ಬಾಳ ಇದು ಹೇಳಿದೇನಿದೆ ಸುಳ್ಳಿದೆ, ಈ ಸುಳ್ಳಿನಲ್ಲಿ ಬರುತ್ತದೆ ಅಂತ ಹೇಳ್ತಾರ ಅವರು. ಮತ್ತು ಮುಂದೆ ಹೇಳ್ಕೊಂತಾರ ಅವರು, ಎಡಗೈನಿಂದ ಊಟ ಮಾಡೋದು ಹೇಗಿದೆ? ಎಡಗೈನಿಂದ ಊಟ ಮಾಡಬಹುದೇನಿಲ್ಲ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಂದೆ ಹೇಳಿದ್ರು, ಎಡಗೈನಿಂದ ಊಟ ಮಾಡ್ತಿದ್ರು. ಪ್ರಶ್ನೆ ಮಾಡಿದ್ರು, ಹಜರತ್ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಇದ್ದಾನೆ, ಎಡಗೈನಿಂದಾನೇ ಊಟ ಮಾಡುತ್ತಾನೆ, ರೂಢಿ ಬಿಟ್ಟು ಬಿದ್ದಿದೆ. ಯಾಕಂದ್ರೆ ಬಹಳ ಜನ ಇರ್ತಾರೆ, ರೊಡ್ಡ ಕೈ, रोडा एड़गई, ठीक है। रोडा हाथ का खाना खाते रहते हैं, रोडे हाथ से, तो जिसे रोडा बोला जाता है, यानी उल्टे हाथ से खाना खाना बोला जाता है। उर्दू में ಈ ರೀತಿ ಹೇಳ್ತಾರ, ಎಡಗೈನಿಂದ ಊಟ ಮಾಡ್ತಿರ್ತಾರ, ಅವ್ರಿಗೆ ರೂಢಿ ಬಿದ್ದಿದ್ರಿ. ಈಗ ಅವ್ರು ಏನ್ ಮಾಡಬೇಕು, ಎಡಗೈನಿಂದ ಊಟ ಮಾಡಿಸ್ಬೇಕು, ಏನು ಅದೇ ಎಡಗೈನಿಂದಾನೇ ಊಟ ಮಾಡಿಸ್ಬೇಕು ಅವರಿಗೆ. ನೋಡಿ ಇಲ್ಲಿ ತನಕ ಬಂದಿದೆ. ಇವರು ಉತ್ತರದಲ್ಲಿ ಹೇಳಕ್ ಕುಂತಿದ್ದಾರೆ, ಎಷ್ಟರ ಸಾಧ್ಯ ಆಗದಷ್ಟು ನಿಮ್ಮ ತಮ್ಮನಿಗೆ ನೀವು ಬಲಗೈನಿಂದನೇ ಊಟ ಮಾಡಿಸೋದು ಪ್ರಯತ್ನ ಮಾಡ್ರಿ. ಬಲಗೈನಿಂದಾನೇ ಊಟ ಮಾಡಿಸೋದು ಪ್ರಯತ್ನ ಮಾಡ್ರಿ. ಏಕೆಂದ್ರೆ ಎಡಗೈನಿಂದ ಊಟ ಮಾಡೋದು ದೇವ್ವನ ಕೆಲಸ. ಎಡಗೈನಿಂದ ಊಟ ಮಾಡಿದೇನಿದೆ, ಇದು ದೇವ್ವನ ಕೆಲಸ ಇದೆ. ಬಲಗೈನಿಂದಾನೇ ಊಟ ಮಾಡಿಸೋ ಪ್ರಯತ್ನ ಮಾಡ್ರಿ. ಹದೀಸ್ ಮುಬಾರಕನಲ್ಲಿ ಬಂದಿದೆ, ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುವಿಂದ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಬಲಗೈನಿಂದ ಊಟವನ್ನು ಮಾಡ್ರಿ, ಬಲಗೈನಿಂದ ಕುಡಿಯಿರಿ, ಬಲಗೈನಿಂದ ವಸ್ತು ಕೊಡ್ರಿ, ಬಲಗೈನಿಂದ ವಸ್ತು ತಗೊಳ್ರಿ. ಯಾವುದೇ ಕೆಲಸ ಮಾಡಿದ್ರೆ ಬಲಗೈನಿಂದ ಮಾಡ್ರಿ. ಅದೇ ನೀವು ಬಿಟ್ಟು ನೀವು ಎಡಗೈನಿಂದ ಮಾಡಿದ್ರೆ, ಎಡಗೈನಿಂದ ತಿನ್ನೋದು, ಎಡಗೈನಿಂದ ಕುಡಿಯೋದು, ಎಡಗೈನಿಂದ ಮತ್ತು ಯಾವುದೇ ವಸ್ತು ಕೊಡೋದು ತಗೊಳ್ಳೋದು, ಇದು ಎಲ್ಲ ದೇವ್ವನ ಕೆಲಸ ಇದೆ. ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ ಇದು ಮಾತು. ಬಲಗೈ ಕೈನಿಂದ ಕೆಲಸ ಮಾಡೋ ಪ್ರಯತ್ನ ಮಾಡ್ರಿ,
ಹಂಗ ಯಾರಾದ್ರೂ ಎಡಗೈನಿಂದ ಊಟ ಮಾಡಾಕುತ್ತಾರಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ತಪಸ್ಸು ಪ್ರಯತ್ನ ಮಾಡ್ರಿ. ಏನು ಬಲಗೈನಿಂದ ಊಟ ಮಾಡಪ್ಪ, ಯಾಕಂದ್ರೆ ಇದು ಸುನ್ನತ್ ಇದೆ, ಇದೇ ಕೈನಿಂದ ನಾವು ಊಟ ಮಾಡ್ಬೇಕು ಅಂತ ಹೇಳ್ಕೊಡ್ರಿ ಅವ್ರಿಗೆ. ಮತ್ ಮುಂದೆ ಹೇಳಕ್ ಕುಂತಿದಾರ ಇವರು ಊಟದ ಮುಂಚೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಹೇಳೋದು ಬರ್ಕತ್ತಿದೆ. ಹಜರತ್ ಹೇಳಿಲ್ಲ ಅಂದ್ರೆ ಏನಾಗುತ್ತದೆ? ಬಿಸ್ಮಿಲ್ಲಾ ರಹ್ಮಾನಿ ರಹೀಂ ಹೇಳಿಲ್ಲ ಅಂದ್ರೆ ಏನಾಗುತ್ತದೆ? ಒಬ್ಬೊಬ್ರು ಇರ್ತಾರ, ಊಟ ಮಾಡೋರು ಇರ್ತಾರ, ಅವ್ರು ಊಟ ಮಾಡೋದ್ ಮುಂಚೆ ಏನು ಬಿಸ್ಮಿಲ್ಲಾ ರಹ್ಮಾನಿ ಓದಂಗಿಲ್ಲ. ಹಾಗೆ ತಕ್ಷಣ ಬಂದ್ರು, ಕೈ ತೊಗೊಂಡ್ ಬಂದ್ರು, ಗಬಾ 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 ಚಾಲು ನೀವು ಊಟ ಮಾಡೋದು. ಏನ್ ಓದಿಯಲ್ಲ, ಆಮೇಲೆ ನೋಡತಗೋ ಮೊದಲಿಗೆ ಚಿಕನ್ ಇಟ್ಟಿದ್ದಾರೆ, ಮೊದಲಿಗೆ ತಿಂತೀನಿ. ಈ ಪರಿಸ್ಥಿತಿ. ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಏನು ಓದಿ ನಾವು ಊಟವನ್ನು ಮಾಡಬೇಕು. ಮತ್ತು ಮುಂದೆ ಹೇಳಿದ್ರಿ ಇವರು, ನೀವು ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಿ ಊಟವನ್ನು ಮಾಡಿದ್ರೆ ಅಲ್ಹಮ್ದುಲಿಲ್ಲಾ ಅದರಿಂದ ಬರ್ಕತನೆ ಸಿಗುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಶಕ್ತಿನಾಗುತ್ತದೆ. ಸುನ್ನತನೇ ಇದೆ ಅಲ್ಲಾಹನ ಹೆಸರಿನಿಂದ ತಿನ್ನೋದು. ನೀವು ಏನಾದ್ರೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಲಾರ್ದಂಗೆ ಊಟ ಮಾಡಿದ್ರೆ ಅದು ಊಟ ಏನಿದೆ ದೇವನ ಹೊಟ್ಟೆ ಒಳಗೆ ಹೋಗುತ್ತದೆ. ದೇವನ ಕಡೆ ನೀವು ಕಸ ಕುಂತಿದ್ದೀರಾ. ಹದೀಸ್ ಮುಬಾರಕನಲ್ಲಿ ಬಂದಿದೆ, ಹಜರತ್ ಸಯ್ಯಿದಿನಾ ಹುಜೈಫಾ ರದಿಯಲ್ಲಾಹು ತಆಲಾ ಅನ್ಹು ಬರ್ದಿದೆ, ನಬಿ ಕರೀಂ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಯಾವುದು ಊಟನಲ್ಲಿ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಂಗಿಲ್ಲ ಆ ಊಟ ಏನಿದೆ ದೇವ ಮೇಲೆ ಹಲಾಲವನ್ನು ಆಗುತ್ತದೆ. ಊಟದ ಮೇಲೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದೋದಿಲ್ಲ ಆ ಊಟ ದೇವನಿಗೆ ಹಲಾಲ್ ಆಗುತ್ತದೆ, ದೇವ ತಿನ್ನುತ್ತಾನೆ ಆ ಊಟ. ಸ್ವಲ್ಪ ಜನರು ಹೊಟ್ಟಿ ತುಂಬಾ ಊಟ ಮಾಡಿದ್ರೆ 5 ನಿಮಿಷ ಬಿಟ್ಟು ಕೇಳ್ರಿ, ಹೊಟ್ಟಿ ತುಂಬಿದೇನಪ್ಪ? ಯಾಕಮ್ಮ ಊಟ ಮಾಡಿದ್ರೆ ಹೊಟ್ಟಿ ತುಂಬಿಲ್ ಬಿಡ, ಹಿಂಗ್ ಹೇಳ್ತಿರ್ತಾರ. ಯಾಕೆ ಊಟ ಮಾಡಿದ್ದೇನೆ ಆದ್ರೆ ಹೊಟ್ಟಿ ತುಂಬಿಲ್ಲ, ಆ ರೀತಿ ಅನ್ಸಾಗುತ್ತಿಲ್ಲ ನನ್ಗೆ. ಏಕೆ? ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್ನ ಓದಿಲ್ಲ ಅವ್ರು ಊಟದ ಮುಂಚೆ. ಬಿಸ್ಮಿಲ್ಲಾ ರಹೀಂ ಅದೇ ಊಟ ಮಾಡಿದ ಮುಂಚೆ ಏನಿದೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಿ ಊಟ ಮಾಡ್ರಿ, ಅಲ್ಹಮ್ದುಲಿಲ್ಲಾ ಅದರಿಂದ ಹೊಟ್ಟಿನ ತುಂಬೈತಿ, ಬರ್ಕತನೆ ಬರ್ತೈತಿ ಮತ್ತು ನಿಮ್ಮ ದೇಹದಲ್ಲಿ ದೇವರ ಶಕ್ತಿನ ಕೊಡ್ತಾನೆ. ನೀವು ಬಿಸ್ಮಿಲ್ಲಾ ರಹ್ಮಾನಿ ರಹೀಂ ಓದಲಾರ್ದಂಗೆ ನೀವು ಹಂಗೆ ಏನಾದ್ರೂ ಊಟ ಮಾಡಿದ್ರೆ ಅದು ಎಲ್ಲ ಊಟ ದೇವನ ಹೊಟ್ಟೆ ಒಳಗೆ ಹಾಕಿ ನಿಮ್ಮ ಹೊಟ್ಟಿ ಖಾಲಿ ಇಟ್ಕೊಂಡು ಕುಂತೀರಿ. ನೀವು 10 ಸಾರಿ ತಿಂದಿದ್ರೆ ಅದೇ ಪರಿಸ್ಥಿತಿ. ಇರುವ ಮನೆ ಎಲ್ಲಾ ರಾಷನ್ ಖಾಲಿ ಆಗ್ತೈತಿ, ಅಡಿಗೆ ಮಾಡೋರು ಅಡಿಗೆ ಮಾಡಿ ಸಾಕಾಗಿ ಅವರು ತೊಳಗಿ ಬಿಡ್ತಾರ, ನೀವು ಏನಿದೆ ಊಟ ಮಾಡಿ ಕುದುರೋದಲ್ಲಿ ಪರಿಸ್ಥಿತಿ ಆಗ್ತೈತಿ. ಅಲ್ಲ ಇದೆ ಅದ್ಕೊಳ್ಳಿ ಎಲ್ಲಾರ್ಗೆ ಮೊದ್ಲಾಷ್ಟು ನೋಡ್ರಿ. ಊಟ ಮಾಡೋ ಸಂದರ್ಭದಲ್ಲಿ ನಾವು ಏನಪ್ಪಾ ಅಂದ್ರೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಿಲ್ಲ, ಮರೀದ್ ಊಟ ಮಾಡಿದೀವಿ ಹಜರತ್, ಮತ್ತು ಮರೀದ್ ಊಟ ಮಾಡಿದ್ ಬಿಟ್ಟಿದೀವಿ. ಈಗ ಅರ್ಧ ಊಟ ಆಯ್ತು, ನಡಾಗ ನಮ್ಗೆ ನೆನಪು ಬಂತು, ಅಯ್ಯೋ ನಾನು ದುವಾನ ಓದಿಲ್ಲಪ್ಪ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಊಟ ಮಾಡಕ್ ಹೋಗಿದ್ರಿ, ನೀವು ಅರ್ಜೆಂಟಲ್ಲಿ ಬಂದ್ರಿ, ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಓದಿಲ್ಲ, ಹಾಗೆ ಬಂದ್ರಿ, ಏನ್ ಮಾಡಿದ್ರಿ? ಊಟ ಸ್ಟಾರ್ಟ್ ಮಾಡಿ ಬಿಟ್ಟಿದ್ರಿ ನೀವು. ನಿಮ್ಗೆ ಹಂಗೆ ಅರ್ಧ ಊಟ ಆಗಿದ ನಂತರ ನೆನಪು ಬಂದಿನ ಏನ್ ಮಾಡ್ಬೇಕು? ಬಿಸ್ಮಿಲ್ಲಾಹಿ ಅವ್ವಲಹು ವ ಆಖಿರಹು ಓದಬೇಕು. ಏನು ಓದಬೇಕು? ಬಿಸ್ಮಿಲ್ಲಾಹಿ ಅವ್ವಲಹು ವ ಆಖಿರಹು. ಇದು ನೆನಪಿಟ್ಕೊರಿ ಎಲ್ಲಾರು. ಹಂಗೇನಾದ್ರೆ ನೀವು ದುವಾ ಮರೀದು ಊಟ ಮಾಡಿದ್ರಪ್ಪ ಅಂದ್ರೆ ಅರ್ಧ ಊಟ ನೆನಪು ಬಂದಿದ ನಂತರ ಬಿಸ್ಮಿಲ್ಲಾಹಿ ಅವ್ವಲಹು ವ ಆಖಿರಹು ಓದಿ ಊಟವನ್ನು ಮಾಡ್ರಿ. ಇದು ಓದೋದು ಈ ರೀತಿ ಅನುಮತಿ ಕೊಟ್ಟಿದ್ದಾರೆ. इंशाल्लाह ताला अभी टाइम ज्यादा हुआ, अक्कीका का मसला बहुत बड़ा है, ಇದು ಬಾಳ ಜಾಸ್ತಿ 15 ಪ್ರಶ್ನೆಗಳ ಬರೀ ಅಕ್ಕಿಕ ನಲ್ಲಿ ಇದೆ. ನೆಕ್ಸ್ಟ್ ಬಾರ್ ದರ್ಶಕರನ್ನು क्या देखो पक्का अक्की के बारे में जो बोलो फर्स्ट